ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 22 ನಗರಸಭೆ ಸದಸ್ಯ ಸ್ಥಾನಕ್ಕೆ ನಡೆದ ಉಪಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು ಮತದಾರರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ನಗರಸಭೆ ಸದಸ್ಯನಾಗಿದ್ದ ಮುನೀರ್ ಪಾಷಾ ಅವರ ಅಕಾಲಿಕ ನಿಧನದಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಬುಧವಾರ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ತುರುಸಿನಿಂದ ಮತದಾನ ನಡೆದಿದೆ. ಮಹಿಳಾ ಹಾಗೂ ಪುರುಷ ಮತದಾರರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ 48% ಮತ್ತು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ 60% ಮತದಾನ ನಡೆಯಿತು. ಕಾಂಗ್ರೆಸ್ನಿಂದ ಅಬೀದಾ ಬೇಗಂ ಮುನೀರ್ ಪಾಷಾ, ಜೆಡಿಎಸ್ ಎಂ ಮೆಹಬೂಬ್, ಬಿಜೆಪಿಯಿಂದ ಮಲ್ಲಿಕಾರ್ಜುನ್ ಕಾಟಗಲ್, ಎಸ್ಡಿಪಿಐನಿಂದ ಅಬ್ದುಲ್ ಅಜೀಜ್ ಬುಡ್ಡಣ್ಣಿ ಸ್ಪರ್ಧೆಯಲ್ಲಿದ್ದಾರೆ. ವಾರ್ಡಿನಲ್ಲಿ ಒಟ್ಟು 1704 ಮತದಾರರಿದ್ದು ಇದರಲ್ಲಿ 862 ಪುರುಷ, 841 ಮಹಿಳೆ ಹಾಗೂ ಇತರೆ ಒಬ್ಬರು ಮತದಾರರಿದ್ದಾರೆ ಎಂದು ಚುನಾವಣಾಧಿಕಾರಿ ವೀರೇಶ್ ಗೋನ್ವರ್, ಸಹಾಯಕ ಚುನಾವಣಾಧಿಕಾರಿ ರಾಮದಾಸ್ ಮಾಹಿತಿ ನೀಡಿದರು. ಉಪಚುನಾವಣೆ ನಿಮಿತ್ತ ಪಿಎಸ್ಐ ಬಸವರಾಜ್, ಎಎಸ್ಐ ಸಿದ್ದಲಿಂಗಯ್ಯ ಸೇರಿದಂತೆ 12 ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಭದ್ರತೆಯನ್ನು ಒದಗಿಸಿದ್ದರು. 2 ಮತಗಟ್ಟೆಗಳಲ್ಲಿ ತಲಾ 5 ಜನ ಸಿಬ್ಬಂದಿ ಸೇರಿ 10 ಜನ ಚುನಾವಣಾ ಕಾರ್ಯವನ್ನು ನಡೆಸುತ್ತಿದ್ದರು. ಉಪಚುನಾವಣೆ ನಿಮಿತ್ತ ಕಾಂಗ್ರೆಸ್ನಿಂದ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾದರ್ಲಿ, ನಗರಸಭೆ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್, ಜಾಫರ್ ಜಾಗೀರ್ದಾರ್, ನಗರಸಭೆ ಸದಸ್ಯರಾದ ಮುರ್ತುಜಾ ಹುಸೇನ್, ಆಲಂ ಬಾಷಾ, ಮುಖಂಡರಾದ ವೆಂಕಟೇಶ್ ದತ್ತೂರಾವ್, ನಬೀಸಾವ್, ಸುರೇಶ್ ಜಾಧವ್, ಜೆಡಿಎಸ್ನಿಂದ ತಾಲೂಕಾಧ್ಯಕ್ಷ ಬಸವರಾಜ್ ನಾಡಗೌಡ, ನಗರಸಭೆ ಸದಸ್ಯ ಚಂದ್ರು ಮೈಲಾರ್, ಮುಖಂಡರಾದ ಮದರ್ ಹುಸೇನ್, ಸೈಯದ್ ಆಸಿಫ್, ಬಿಜೆಪಿಯಿಂದ ನಗರ ಘಟಕದ ಅಧ್ಯಕ್ಷ ನಿರುಪಾದಪ್ಪ ಜೋಳದರಾಶಿ, ಶರಣಬಸವ ಉಮಲೂಟಿ, ಎಲ್ಲು ಸಾಬದಿ, ಮಂಜುನಾಥ್ ಗಾಣಿಗೇರ್ ಸೇರಿದಂತೆ ಹಲವರು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯವಾಗಿತ್ತು. हुसैन बादशाह आ जाओ रे छोड़ो ध्यान बस करो। ನಮಸ್ಕಾರ. ಇವತ್ತು ಸಿಂಧನೂರು ನಗರದ 22ನೇ ವಾರ್ಡಿನ ನಗರಸಭೆಯ ಉಪಚುನಾವಣೆ ನಡೆದಿದ್ದು ಈ ಒಂದು ಉಪಚುನಾವಣೆಯಲ್ಲಿ 862 ಜನ ಪುರುಷರು, 841 ಜನ ಮಹಿಳೆಯರು ಹಾಗೂ ಒಬ್ಬರು ಇತರ ಮತದಾರರು ಸೇರಿ ಒಟ್ಟು 1704 ಜನ ಮತದಾರರು ನೋಂದಾಯಿಸಿಕೊಂಡಿದ್ದಾರೆ. ಮತ್ತು ಈ ಒಂದು ಚುನಾವಣಾ ಕಾರ್ಯಕ್ಕೆ 2
ಮತಗಟ್ಟೆಗಳನ್ನು ಮಾಡಲಾಗಿದ್ದು ತಲಾ ಮತಗಟ್ಟೆಯಲ್ಲಿ 5 ಜನ ಸಿಬ್ಬಂದಿಗಳು ಸೇರಿ ಒಟ್ಟು 10 ಜನ ಚುನಾವಣಾ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯಿಂದ PSI, ASI ಸೇರಿದಂತೆ 10 ಜನ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯನ್ನು ಬಂದೋಬಸ್ತನ್ನು ನೀಡುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿರತಕ್ಕಂಥ ಮತದಾನ ಇಲ್ಲಿವರೆಗೂ ತುಂಬ ಶಾಂತಿಯುತವಾಗಿ ನಡೆದಿದೆ. ಅತ್ಯಂತ ತುರ್ತು ರೀತಿಯ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ಆ ಹೊತ್ತಿಗೆ ಶೇಕಡ 60.91% ಮತದಾನ ಆಗಿದ್ದು ಇದರಲ್ಲಿ 497 ಜನ ಪುರುಷರು, 541 ಜನ ಮಹಿಳೆಯರು ಸೇರಿದಂತೆ 1038 ಜನ ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ಈ ಮೂಲಕ ತಮಗೆ ತಿಳಿಯಪಡಿಸ್ತಾ ಇದ್ದೀವಿ. ಡಿಸೆಂಬರ್ 30ರಂದು ಸಿಂಧನೂರಿಗೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಹೆಚ್ಚುವರಿ ಭೂಮಿ ಎಲ್ಲ ಜಾತಿಯ ಭೂಹೀನರಿಗೆ ಹಂಚಲು ಒತ್ತಾಯಿಸಿ ಮನವಿ ಸಲ್ಲಿಸಲಾಗುವುದು ಎಂದು ಸಿಪಿಎಂಎಲ್ ರೆಡ್ ಸ್ಟಾರ್ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದಿವಂಗತ ಸಿದ್ದಲಿಂಗಮ್ಮ ಗಂಡ ವೆಂಕಟರಾವ್ ಅವರ ಸರ್ಕಾರಿ ಹೆಚ್ಚುವರಿ ಭೂಮಿ ಒಳಗಡೆ ಬರುವಂತಹ ಸರ್ವೆ ನಂಬರ್ 419 ಹಾಗೂ ಸುಲ್ತಾನಪುರ್ 186 ಸರ್ವೆ ನಂಬರ್ ಹೆಚ್ಚುವರಿ ಭೂಮಿಯನ್ನು ನಾಡಗೌಡಿತನಕ್ಕೆ ಭೂಮಿ ಕಬ್ಜಾ ನೀಡುವುದರೊಂದಿಗೆ 1069 ಎಕರೆಯೂ ಸಹ ಮಾಜಿ ಭೂಮಾಲೀಕರ ವಶಕ್ಕೆ ನೀಡಿ ಮರು ತನಿಖೆಗೆ ಮೀನಾಮೇಷ ಎಣಿಸುತ್ತಿರುವ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹಾಗೂ ಸಿಂಧನೂರು ತಹಸೀಲ್ದಾರ್ ಅರುಣ್ ದೇಸಾಯಿ ಅವರನ್ನು ಸೇವೆಯಿಂದ ಬೇಷರತ್ತಾಗಿ ಅಮಾನತು ಮಾಡಬೇಕು ಹಾಗೂ ನಾಡಗೌಡರ ಹೆಚ್ಚುವರಿ ಭೂಮಿ ಸೇರಿದಂತೆ ತಾಲೂಕಿನ ಎಲ್ಲ ತರಹದ ಕಾರ್ಯಜಾತ ಕರ್ನಾಟಕ ಸರ್ಕಾರಿ ಭೂಮಿಯನ್ನು ಅರ್ಜಿ ಸಲ್ಲಿಸಿದ ಭೂಹೀನ ಬಡವರಿಗೆ ವಿತರಿಸಬೇಕೆಂದು ಆಗ್ರಹಿಸಿ ಡಿಸೆಂಬರ್ 30ರಂದು ಸಿಂಧನೂರಿಗೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮನವಿ ನೀಡಲಾಗುವುದು ಎಂದರು. ಜಿಲ್ಲಾಡಳಿತ ಮುಖ್ಯಮಂತ್ರಿಯವರನ್ನು 86ನೇ ದಿನದಲ್ಲಿ ಮುಂದುವರೆದ ಹಗಲು ರಾತ್ರಿ ಧರಣಿ ಹೋರಾಟದ ಧರಣಿ ಸ್ಥಳಕ್ಕೆ ಕರೆತರಬೇಕು. ಅಲ್ಲಿ ಮನವಿ ಪತ್ರವನ್ನು ನೀಡಿ ನಾಡಗೌಡರ ಕುಟುಂಬ ಸರ್ಕಾರಕ್ಕೆ 4900 ಎಕರೆ ಸರ್ಕಾರಿ ಭೂಮಿಯನ್ನು 17 ಘೋಷಣಾ ಪತ್ರಗಳನ್ನು ನೀಡಿ ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದ್ದು ಆ ಭೂಮಿಯನ್ನು ಭೂಹೀನ ಬಡವರಿಗೆ ಹಂಚದೆ ಬೇನಾಮಿ ಹೆಸರಿನಲ್ಲಿ ಇನ್ನೂ ಹಾಗೆಯೇ ನಾಡಗೌಡರ ಕುಟುಂಬಗಳ ವಶದಲ್ಲಿದೆ. ಕೂಡಲೇ ಮರು ತನಿಖೆ ಮಾಡಿ ಜನರಿಗೆ ಹಂಚಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಧರಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರದೇ ಹೋದರೆ ಗೇರಾವ್ ಹಾಕಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸುವುದು ನಮಗೆ ಅನಿವಾರ್ಯವಾಗುತ್ತದೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಎಂಎಲ್ ರೆಡ್ ಸ್ಟಾರ್ ಜಿಲ್ಲಾ ಕಾರ್ಯದರ್ಶಿ ಎಂಟಿ ಅಮೀರ್ ಅಲಿ, ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ, ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಹಿರೇದಿನ್ನಿ, ಮುಖಂಡರಾದ ಮಾಬುಸಾಬ್ ಬೆಳ್ಳಟ್ಟಿ, ಅಂಬಮ್ಮ ಬಸ್ಸಾಪುರ್ ಸೇರಿದಂತೆ ಇತರರಿದ್ದರು. ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಏನು ಸಿಎಂ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸೆಂಬರ್ 30ರಂದು ಸಿಂಧನೂರು ನಗರಕ್ಕೆ ಬೇರೆ ಬೇರೆ ಕಾಮಗಾರಿಗಳ ಉದ್ಘಾಟನೆಗೆ ಆಗಮಿಸಲಿದ್ದಾರೆ. ನಾವು 83ನೇ ದಿನದಲ್ಲಿ ಸಿಪಿಎಂಎಲ್ ರೆಡ್ ಸ್ಟಾರ್ ಕರ್ನಾಟಕ ರೈತ ಸಂಘ ಸಿಂಧನೂರು ತಾಲೂಕು ಸಮಿತಿ ನೇತೃತ್ವದಲ್ಲಿ ಹಗಲು ರಾತ್ರಿ ಧರಣಿಯನ್ನು 14ನೇ ತಾರೀಕು ಬಂಧನದಿಂದ ಸಿಂಧನೂರಿಗೆ ತಹಸೀಲ್ ಕಚೇರಿ ಮುಂದೆ ಧರಣಿ ಹೋರಾಟವನ್ನು ಮುಂದುವರಿಸಿದ್ದೀವಿ. ಈ ಧರಣಿ ಹೋರಾಟದಲ್ಲಿ ಪ್ರಮುಖ ಬೇಡಿಕೆ ಸಿಂಧನೂರು ಸರ್ಕಾರಿ ಹೆಚ್ಚುವರಿ ಭೂಮಿ ದಿವಂಗತ ಸಿದ್ದಲಿಂಗಮ್ಮಳ ಭೂಮಿ ಸರ್ವೆ ನಂಬರ್ 419 186 ಸರ್ವೆ ನಂಬರಲ್ಲಿ ಏನು ಸಾಗುವಳಿ ಮಾಡ್ತಿದ್ದೀವಿ ಆ ಸಾಗುವಳಿ ಭೂಮಿಯಿಂದ ಇವತ್ತು ಈ ತಹಸೀಲ್ದಾರರು ಕೋರ್ಟಿಗೆ ಸುಳ್ಳು ನೆಪ ಹೇಳಿ ನಾಡಗೌಡರಿಗೆ ಇವತ್ತು ಸುಳ್ಳು ಕಾಗದಪತ್ರವನ್ನು ಸೃಷ್ಟಿ ಮಾಡಿ ಇವತ್ತು ಹೈಕೋರ್ಟಿಗೆ ಗುಲ್ಬರ್ಗ ಹೈಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ಗುಲ್ಬರ್ಗ ಹೈಕೋರ್ಟಿಗೆ ಇವತ್ತು ನಾಡಗೌಡರು ಆದೇಶವನ್ನು ತಂದು ಇಲ್ಲಿ ಬೆಳೆ ರಕ್ಷಣೆ ಮಾಡ್ತೀವಿ, ಸ್ಟೇಟಸ್ ಕೋ ಮಾಡ್ತೀವಿ ಅಂತ ಹೆಸರಿನಲ್ಲಿ ಇವತ್ತು ತಹಸೀಲ್ದಾರರು ಡಿಸಿಗಳು ಮಾಡಿದಂಥ ಕುತಂತ್ರಕ್ಕೆ ಇವತ್ತು ನಮ್ಮ ಭೂಮಿಯಿಂದ ಹೊರಗಾಕಿ ಇಲ್ಲಿ ಧರಣಿಯನ್ನು ಮುಂದುವರಿಸಿದ್ದೀವಿ. ಹಾಗಾಗಿ ಟೋಟಲಿ 1069 ಎಕರೆ ಸಿದ್ದಲಿಂಗಮ್ಮಳದು ಹೆಚ್ಚುವರಿ ಭೂಮಿ ಇತ್ತು. ಈ 1069 ಎಕರೆ ಹೆಚ್ಚುವರಿ ಭೂಮಿಗೆ ಕಬ್ಜೆ ಕೊಡಲಿಕ್ಕೆ, ವಶದಲ್ಲಿರಲಿಕ್ಕೆ ಭೂಗಳ್ಳರಿಗೇನೆ ಮಾಜಿ ಭೂಮಾಲಕರಿಗೆ ವೆಂಕಟರಾವ್ ನಾಡಗೌಡರ ಕುಟುಂಬಕ್ಕೆ ಇವತ್ತು ವಶಕ್ಕೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬಿಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಮುಂದೆ ಟೋಟಲ್ ನಾಡಗೌಡರ ಕುಟುಂಬದಲ್ಲಿರೋದು 17 ಘೋಷಣೆ ಪತ್ರ, 17ರಲ್ಲಿ 1 ಘೋಷಣೆ ಪತ್ರ ಸಿದ್ದಲಿಂಗಮ್ಮಳು. ಅದಕ್ಕೆ 4900 ಎಕರೆ ಮರು ತನಿಖೆ ಆಗಬೇಕು. ಏನು ಈಗ ಸದ್ಯದಲ್ಲಿ 1069 ಎಕರೆ ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರಕ್ಕೆ ದ್ರೋಹ ಬಗೆದು ಭೂನ್ಯಾಯ ಮಂಡಳಿಗೆ ದ್ರೋಹ ಬಗೆದು ಏನು ಮಾಜಿ ಭೂ ಮಾಲಕರಿಗೆ ನಾಡಗೌಡರಿಗೆ ವರ್ಷದಲ್ಲಿ ಕೊಟ್ಟಿದ್ದಾರೋ ಹಾಗಾಗಿ ಇವರಿಬ್ಬರನ್ನು ಕೂಡಲೇ ಅಮಾನತು ಮಾಡಬೇಕು. ಸೇವೆಯಿಂದ ಕರ್ತವ್ಯ ಪಾಲನೆ ಮಾಡಿಲ್ಲ ಇವರು. ಹಾಗಾಗಿ ಇವ್ರನ್ನ ಕೂಡಲೇ
ತಹಸೀಲ್ದಾರ್ ಅರುಣ್ ದೇಸಾಯಿ ಮತ್ತು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕನ್ನ ಅಮಾನತು ಮಾಡಬೇಕು. ಮುಖ್ಯಮಂತ್ರಿ ಅವರು ನಮ್ಮ ಧರಣಿ ಬರಬೇಕು. 30ನೇ ತಾರೀಕು ಧರಣಿಗೆ ಬರದೇ ಹೋದರೆ ಮುಖ್ಯಮಂತ್ರಿ ಅವರು ಅವರಿಗೆ ನಾವು ಕಾರಿಗೆ ಗೆರವು ಹಾಕಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಉಗ್ರ ಹೋರಾಟನ ಎರಡೂ ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ಮಾಡಬೇಕಂತೇಳಿ ಈ ಮೂಲಕ ನಾನು ಪ್ರಕಟಣೆ ಮಾಡ್ತೀನಿ. ಎಂ ಗಂಗಾಧರ್, ರಾಜ್ಯ ಸಮಿತಿ ಸದಸ್ಯರು, ಸಿಪಿಎಂಎಲ್ ರೆಡ್ ಸ್ಟಾರ್. ರೈತರ ಬಗ್ಗೆ ಕೇಳು ಮಟ್ಟದ ಹೇಳಿಕೆ ನೀಡಿರುವ ಸಚಿವ ಶಿವಾನಂದ ಪಾಟೀಲ್ ಸಚಿವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಆಗ್ರಹಿಸಿದರು. ಅವರು ರಾಯಚೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರೈತರು ಸಾಲ ಮನ್ನಾಕ್ಕೆ ಬರಗಾಲ ಬರಲಿ ಎಂದು ಕಾಯುತ್ತಾರೆ ಎಂದು ರೈತರ ಬಗ್ಗೆ ಕೀಳು ಮಟ್ಟವಾಗಿ ಮಾತನಾಡಿದ್ದು ಖಂಡನೀಯವಾಗಿದೆ. ರೈತ ಕುಟುಂಬದಿಂದ ಬಂದ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಎಂದರು. ರೈತರು ದೇಶದ ಜನರಿಗೆ ಬೇಕಾದ ಆಹಾರವನ್ನು ಹಣ್ಣು ಹಂಪಲ ಬೆಳೆದು ಅಧಿಕ ಉತ್ಪಾದನೆ ಬೇರೆ ಬೇರೆ ದೇಶಗಳಿಗೆ ಕಳಿಸುವಂತಹ ಶಕ್ತಿ ರೈತರಿಗೆ ಇದೆ. ಆದರೆ ರೈತರ ಸಚಿವರು ಈ ರೀತಿ ಮಾತನಾಡಿರುವುದು ರೈತ ವಲಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆ ಅರ್ಥದಲ್ಲಿ ಹೇಳಿಕೆ ನೀಡಿಲ್ಲವೆಂದು ಸಚಿವರನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಶಿವಾನಂದ ಪಾಟೀಲ್ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು. ಒಂದು ಪ್ರತಿಷ್ಠಿತ ರೈತ ಕುಟುಂಬದಿಂದ ಬಂದಂಥವ್ರು, ರೈತಾಪಿ ಮಾಡಿನೇ ಅವರು ರಾಜಕೀಯಕ್ಕೆ ಬಂದಂಥವ್ರು, ರೈತರ ಕಷ್ಟ ಸುಖಗಳನ್ನ ತಿಳಿದಂಥವ್ರು. ಆದ್ರೆ ಮೊನ್ನೆ ದಿವಸ ರೈತರು ಬರಗಾಲ ಬರಲಂತ ಇಚ್ಛೆ ಪಡ್ತಾರೆ, ಸಾಲ ಮನ್ನಾ ಆಗ್ತದಂತ ಆಸೆ ಪಡ್ತಾರೆ ಅಂತಕ್ಕಂಥ ಕೀಳು ಮಟ್ಟದ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನೊಮ್ಮೆ ಅವರು 5 ಲಕ್ಷ ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಹೇಳಿದ್ರು. ಅವಾಗೆ ನೇರವಾಗಿ ಅವರಿಗೆ ಪ್ರಶ್ನೆ ಮಾಡಿದ್ವಿ ಮೀಟಿಂಗ್ ನಲ್ಲಿ. ಇಲ್ಲ, ನಾನು ಆ ರೀತಿ ಹೇಳಿಲ್ಲ, ಈ ರೀತಿ ಹೇಳಿಲ್ಲ ಅಂತ ಏನೋ ಒಂದು ಹಂಗೇನಾಗಿದೆ, ನಾನು ಮಾತಿಂದ ತಗೊಳ್ತೀನಿ ಅಂತ ನಮ್ಮ ಮಾತನ್ನು ಹೇಳಿದ್ರು. ಮತ್ತೆ ಪುನಃ ಇವತ್ತು ರೈತರ ಬಗ್ಗೆ ಬಹಳ ಕಿಲೋಮೀಟರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರಂದ್ರೆ ಏನ್ ತಿಳ್ಕೊಂಡಾರೆ ಅವರು? ರೈತರು ಈ ದೇಶದ ಮರ್ಯಾದೆಯನ್ನ ಕಾಪಾಡಿದಂತವರು, ತಮ್ಮ ಜೀವವನ್ನ ಒತ್ತೆ ಇಟ್ಟು ಈ ದೇಶದ ಮರ್ಯಾದೆಯನ್ನ ಕಾಪಾಡಿದಂತವರು. ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ 35 ಕೋಟಿ ಜನಸಂಖ್ಯೆ ಇತ್ತು. ನಮ್ಮ ದೇಶದ 35 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 135 ಕೋಟಿ ಜನಸಂಖ್ಯೆ ಇದೆ. 35 ಕೋಟಿ ಜನಸಂಖ್ಯೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಜನರಿಗೆ, ಬಡ ಜನತೆಗೆ ಆಹಾರ ಇಲ್ಲದೆ ಉಪವಾಸ ಮಲಗ್ತಿದ್ರು. ನಮ್ಮ ನೆಹರು ಪ್ರಧಾನಮಂತ್ರಿಗಳು, ಆಗಿನ ಪ್ರಧಾನಮಂತ್ರಿಗಳೇನಂತಂದ್ರೆ ಅಮೆರಿಕದಿಂದ ಕೆಂಪು ಜೋಳ, ಗೋಧಿ ತಂದು ನಮ್ಮ ದೇಶದ ಬಡ ಜನತೆಗೆ ಕೊಡ್ತಿದ್ರು. ಅಂದ್ರೆ ಇನ್ನೊಂದು ದೇಶಕ್ಕೆ ಹೋಗಿ ಅಂಗಲಾಚುವಂತ ಪರಿಸ್ಥಿತಿ ಅವತ್ತಿತ್ತು ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ. ಆದ್ರೆ ಇವತ್ತು 135 ಕೋಟಿ ಜನಸಂಖ್ಯೆ ಇದೆ. ಈ 135 ಕೋಟಿ ಜನಸಂಖ್ಯೆಗೆ ಅನ್ನ ಕೊಟ್ಟು, ಆಹಾರ ಕೊಟ್ಟು, ಏನ್ ಬೇಕಾದದ್ದು ಕೊಟ್ಟು, ಹಣ್ಣು ಹಂಪಲ, ತರಕಾರಿ, ಮಾಂಸ, ತತ್ತಿ ಎಲ್ಲ ಇವತ್ತು ಸೆಲ್ಫ್ ಸಫಿಸಿಯೆಂಟ್ ಆಗಿ ಹೊರದೇಶಕ್ಕೆ ಕಳಿಸುವಂತ ಶಕ್ತಿ ತಂದು ಏನಾದ್ರು ನಮ್ಮ ದೇಶದ ಮಾನ ಕಾಪಾಡಿದಂತ ರೈತರಿಗೆ ಇಂಥ ಹೀನಾಯವಾದಂತ ಮಾತುಗಳನ್ನು ಆಡ್ತಾರಂತಂದ್ರೆ ಇವರಿಗೆ ರಾಜಕಾರಣಿಗಳಾಗಬೇಕು. ಸಿದ್ದರಾಮಯ್ಯನವರು ಆ ಅರ್ಥದಲ್ಲಿ ಹೇಳಿಲ್ಲ, ಏನೇ ಆದ್ರೂ ಅವರು ಆ ರೀತಿ ಮಾತಾಡಬಾರ್ದು ಸಮರ್ಥನೆ ಮಾಡಿಕೊಂಡ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಏನಂತ ಸಮರ್ಥನೆ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಹೇಳಬೇಕು. ಸಿದ್ದರಾಮಯ್ಯನವ್ರಿಗೆ ನಾವು ಒತ್ತಾಯ ಮಾಡ್ತೀವಿ, ಈ 135 ಶಾಸಕರಿಗೂ ಕೂಡ ಯಾವ ರೀತಿ ಮಾತಾಡಬೇಕು, ಏನ್ ಮಾತಾಡಬೇಕು ಅನ್ನೋದು ಒಂದು 2 ದಿವಸದ ಅಧ್ಯಯನ ಶಿಬಿರ ಮಾಡಿದ್ರೆ ಒಳ್ಳೆಯದು.
ತಿಳುವಳಿಕೆ ಕೊಡ್ಬೇಕು ಅವ್ರ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಮತ್ತು ಅವರನ್ನ ಕ್ಯಾಬಿನೆಟ್ನಿಂದ ಹೊರಗಿಡಬೇಕು. ಇಂಥ ಒಂದು ರೈತರ ಬಗ್ಗೆ ಅಸಹ್ಯ ಮಾತಾಡಂತವ್ರನ್ನ ನಾವು ಸಹಿಸಕ್ಕಾಗೋದಿಲ್ಲ. ಇಲ್ಲ ಅಂದ್ರೆ ರಾಜ್ಯದಾದ್ಯಂತ ನಾವು ಕಂಡೈಲಿಂಗ್ ಪ್ರತಿಭಟನೆ ಮಾಡ್ತಕ್ಕಂಥ ಹೋರಾಟವನ್ನು ನಾವು ಹಾಕೊಳ್ಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ತಾಲೂಕಿನ ಜವಳಗೇರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೊಸದಾಗಿ ನೇಮಕಾತಿಗೊಂಡ ಪದವೀಧರರ ಪ್ರಾಥಮಿಕ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಾಗಾರ ತರಬೇತಿ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ತವ್ಯ ನಿರ್ವಹಿಸುವಾಗ ಸಮಸ್ಯೆಗಳನ್ನು ಹಾಗೂ ಸವಾಲುಗಳು ಬರುವುದು ಸಹಜ. ಅವೆಲ್ಲವುಗಳನ್ನು ಎದುರಿಸಿ ವೃತ್ತಿಯಲ್ಲಿ ಯಶಸ್ವಿ ಕಾಣಬೇಕು. ಹೊಸದಾಗಿ ಶಿಕ್ಷಕರಾಗಿರುವವರು ಶೈಕ್ಷಣಿಕ ಕಾರ್ಯಾಗಾರಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ಮಾಹಿತಿ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಾಗಾರದಲ್ಲಿ ಗಂಗಾವತಿಯ ತಾಲೂಕಿನ ಮುಖ್ಯ ಗುರು ವಿವಿ ಗೊಂಡಬಾಳ್ ಮಾತನಾಡಿ, ಹೊಸ ನೇಮಕಾತಿ ಶಿಕ್ಷಕರಿಗೆ ವೃತ್ತಿ ನಿಯಮ, ವೃತ್ತಿಪರತೆ ಮತ್ತು ಬದ್ಧತೆ ಹಾಗೂ ಸಮಯ ಪಾಲನೆ ಮತ್ತು ಹೊಸದಾದ ವಾತಾವರಣದಲ್ಲಿ ಅಸ್ಮಿತೆ ಉಳಿಸಿಕೊಳ್ಳಬೇಕೆಂದರು. ಕ್ಷೇತ್ರ ಸಮನ್ವಯಾಧಿಕಾರಿ ಬಸವಲಿಂಗಪ್ಪ ಹೊಡೆದ್, ಮುಖ್ಯ ಗುರು ವೈ ಕೃಷ್ಣಪ್ಪ, ಜಿಪಿಟಿ ಸಂಘದ ಅಧ್ಯಕ್ಷ ಬಸವರಾಜ್ ಜವಳಗೇರ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಳಕಪ್ಪ ಗಡದ್, ಶಿಕ್ಷಣ ಸಂಯೋಜಕ ಅಂಬರೀಶ್ ಸೇರಿದಂತೆ ಅನೇಕರಿದ್ದರು. ಕೆಲಸ ಮಾಡುವಾಗ ಸಮಸ್ಯೆಗಳು, ಸವಾಲುಗಳು ಬಂದ್ರೆ ಅವುಗಳನ್ನ ಹೇಗೆ ಎದುರಿಸಿಕೊಂಡು ನಾವು ಈ ವೃತ್ತಿ ಒಳಗಡೆ ಯಶಸ್ಸನ್ನ ಕಾಣಬೇಕು ಅನ್ನೋದ್ರ ಬಗ್ಗೆ ಒಂದಿನದ ಒಂದು ಸಣ್ಣ ಚರ್ಚೆ ಮಾಡಬೇಕು ಅಂತಂದು ನಿರ್ಧಾರ ಆಗಿದ್ರ ಬಗ್ಗೆ. ಈ ನಿರ್ಧಾರ ಆದ್ಮೇಲೆ ಏನ್ ಮಾಡೋದು ಈ ಕಾರ್ಯಕ್ರಮನ ಅಂತಂದ್ರೆ ಅಂಬರೀಶ್ ನಾವು ಕಚೇರಿ ಆಕ್ಚುಲಿ ಬಸವರಾಜ್ ನಮ್ಮ ಬಸವರಾಜ್ ಅವರು ಮೊದಲೇ ಹೇಳಿದ್ರು ಸರ್ 2 ದಿವಸಕ್ಕೆ ಮಾಡೋಣ ಅಂತ ಬಂದಿದ್ರು ಕಾರ್ಯಾಗಾರ. ಆದ್ರೆ ಬೇರೆ ಬೇರೆ ಕಾರಣಗಳಿಗೂ 1 ದಿನಕ್ಕೆ ಮುಂಚೆ ಮಾಡಿದ್ರು, 1 ಡೇ ಮಾಡಿ ಮುಗಿಸೋಣ. ಯಾಕಂದ್ರೆ ದಿನಗಳು ಬಹಳ ಕಡಿಮೆ ಅದಾವ ಅಂತ ಉಳಿದಿರ್ತಕ್ಕಂಥ ಬರೀ 90 ದಿನಗಳು ಮಾತ್ರ ಇರೋದು ಈ ಅಕಾಡೆಮಿಕ್ ಇಯರ್ ಒಳಗ. ಈ ಅಕಾಡೆಮಿಕ್ ಇಯರ್ ಕಾಲದಲ್ಲಿ ಬೇಕಾದ್ರೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಒಳಗ ಒಂದು 2 ಡೇಸ್ ವರ್ಕ್ಶಾಪ್ ರಿಗ್ರೆಸ್ ಆಗಿ ಮಾಡಬಹುದು ಅಂತ. ಅದಕ್ಕೆ ಇವತ್ತಿನ ಶೈಕ್ಷಣಿಕ ಕಾರ್ಯಾಗಾರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಶೈಕ್ಷಣಿಕ ಕಾರ್ಯಾಗಾರ ಅಂತ ಭಾವಿಸ್ತೀನಿ. ಯಾಕೆಂತಂದ್ರೆ ಈಗೀಗ ವೃತ್ತಿಯೊಳಗ ಕಾಲಿಟ್ಟಿರ್ತಕ್ಕಂಥ ಆಗಲೇ ಅಂಬರೀಶ್ ಹೇಳಿದ್ರಲ್ಲ, ಬೈ ಚಾಯ್ಸ್ ಬೈ ಚಾನ್ಸ್ ನಾವು ಬಂದಿವೇನೋ ಅಂತ. ಎದಕ್ಕೆ ನಾವು ಬೈ ಚಾನ್ಸ್ ಅಂತ ಬಂದಿರಲ್ಲ, ಬೈ ಚಾಯ್ಸ್ ಬಂದಿರ್ತೀವಿ. ಯಾಕಂತಂದ್ರೆ ನಮ್ಮ ಶಿಕ್ಷಕ ವರ್ಗ ಹೆಂಗಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಗೆಲ್ಲರೂ ಅಂದ್ರೆ ನಮ್ಗೆ ನಿರೀಕ್ಷೆಗಳು ಮತ್ತು ನೋವುಗಳನ್ನ ನೋಡಿರ್ತಕ್ಕಂಥ ಟೀಮ್ ನಮ್ಗೆ. ಸಮಾಜದಲ್ಲಿ ಕೋಮು ದ್ವೇಷ ಬಿತ್ತುವ ಉದ್ದೇಶದಿಂದ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಕುರಿತು ಕೀಳಾಗಿ ಮಾತನಾಡಿದ್ದು ಖಂಡನೀಯವಾಗಿದೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ತಾಲೂಕಾ ಸಂಚಾಲಕ ಅಪ್ಪಣ್ಣ ಕಾಂಬ್ಳೆ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಡೆದ ಹನುಮಾನ್ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮುಸ್ಲಿಂ ಮಹಿಳೆಯರ ಗಣತಿ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ ಎಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿ ಮುಸ್ಲಿಂ ಮಹಿಳೆಯರಿಗೆ ಮತ್ತು ಮುಸ್ಲಿಂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರು ಸಮಾಜದಲ್ಲಿ ಕೋಮು ದ್ವೇಷ ಹರಡಿಸುತ್ತಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನು ಸಮಾಜದಲ್ಲಿ ಅಶಾಂತಿ ಹರಡಿಸುತ್ತಿರುವುದರ ಮತ್ತು ಮುಸ್ಲಿಂ ಮಹಿಳೆಯರಿಗೆ ಅವಮಾನ ಮಾಡಿದ ಹಾಗೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಕಾನೂನಿನ ಅಡಿಯಲ್ಲಿ ಕೂಡಲೇ ದೂರು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಬೇಕು. ಮುಸ್ಲಿಂ ಮಹಿಳೆಯರ ಗಣತೆ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಅವರ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿಗಳು ಪದವಿಗಿಂತ ಪಾಂಡಿತ್ಯವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಹೇಳಿದರು. ಅವರು ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದಲ್ಲಿ ಸ್ವರ ಸಂಚಾರ ವಿದ್ಯಾರ್ಥಿ ವೇದಿಕೆ ಉದ್ಘಾಟನೆ, ಬನ್ನಿ ನಮ್ಮ ಬಳಗ ಎನ್ನುವ ಸಂಗೀತ ಮತ್ತು ನೃತ್ಯ ವಿಭಾಗದ ಸಾಕ್ಷ್ಯಚಿತ್ರ ಬಿಡುಗಡೆ, ಸಂಗೀತ ವಿಭಾಗದ ಹಿಂದೂಸ್ತಾನಿ ಸಂಗೀತದ ಸ್ನಾತಕೋತ್ತರ ವಿದ್ಯಾರ್ಥಿ ಕುಮಾರ ಕೇಶವ ಎಚ್.ಎಸ್. ಅವರು ಬರೆದಿರುವ ನನ್ನ ಸ್ವರಯಾತ್ರೆ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯನ್ನು ಕೇಂದ್ರವಾಗಿಟ್ಟುಕೊಂಡು ರಚನೆಯಾದ ಸ್ವರ ಸಂಚಾರ ವೇದಿಕೆ ಹಾಗೂ ಸಾಕ್ಷ್ಯಚಿತ್ರಗಳು ವಿದ್ಯಾರ್ಥಿ ಕೇಶವ ಅವರು ರಚಿಸಿದ ನನ್ನ ಸ್ವರಯಾತ್ರೆ ಕೃತಿಗಳು ವಿಭಾಗದ
ಕ್ರಿಯಾಶೀಲತೆಯ ಪ್ರತೀಕವಾಗಿವೆ. ಕನ್ನಡ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ರೂಪಿಕೆಗೆ ಬದ್ಧವಾಗಿದೆ. ವಿದ್ಯಾರ್ಥಿಗಳು ಕೇವಲ ಪದವೀಧರರಾಗದೆ ಪಂಡಿತರಾಗಬೇಕು, ಜ್ಞಾನವಂತರಾಗಬೇಕು. ಸರಿಯಾದ ತಿಳುವಳಿಕೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿ ಸ್ವಾವಲಂಬಿಗಳನ್ನಾಗಿಯೂ ಮಾಡುತ್ತದೆ ಎಂದರು. ಲಲಿತಾ ಕಲೆಗಳ ನಿಕಾಯದ ಡೀನರಾದ ಡಾಕ್ಟರ್ ಶಿವಾನಂದ ಎಸ್ ವಿರಕ್ತಮಠ ಅವರು ನನ್ನ ಸ್ವರಯಾತ್ರೆ ಕೃತಿ ಲೋಕಾರ್ಪಣೆ ಮಾಡಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ಇಂತಹ ಮಹತ್ವದ ಕೃತಿ ಬರೆದು ವಿಭಾಗದಲ್ಲಿ ಲೋಕಾರ್ಪಣೆ ಮಾಡುತ್ತಿರುವ ಕೇಶವ ಎಚ್ಎಸ್ ಅವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾರೆ. ಉಳಿದ ವಿದ್ಯಾರ್ಥಿಗಳು ಸಂಗೀತದ ಜೊತೆಗೆ ಸಾಹಿತ್ಯವನ್ನು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕೃತಿ ಕುರಿತು ಮಾತನಾಡಿದ ಕೂಡ್ಲಿಗಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಇಮಾಂ ಸಾಹೇಬ್ ಅಡಗಲಿ ಅವರು ಕೇಶವ ಎಚ್ಎಸ್ ನನ್ನ ಪ್ರೀತಿಯ ವಿದ್ಯಾರ್ಥಿಯಾಗಿದ್ದು ಬದುಕಿನ ಕಷ್ಟ ಸುಖಗಳನ್ನು ಬರಹದ ಮೂಲಕ ಎದುರಿಸಿ ಬೆಳೆದವನು. ನನ್ನ ಸ್ವರಯಾತ್ರೆಯು ಪ್ರವಾಸ ಕಥನದ ಅನುಭವ ಯಾತ್ರೆಯಾಗಿದೆ. ಅನುಭವವನ್ನು ಅಕ್ಷರಗೊಳಿಸುವಲ್ಲಿ ಕೇಶವ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ವಿಭಾಗದ ಅಧ್ಯಾಪಕರಾದ ಶ್ರೀಮತಿ ಜ್ಯೋತಿ ಎಂ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ವಂದಿಸಿದರು. ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೀರೇಶ್ ಪಡಿಗೇರ್, ವಿಭಾಗದ ವಿದ್ಯಾರ್ಥಿಗಳಲ್ಲದೆ ಪತ್ರಿಕೋದ್ಯಮ ಹಾಗೂ ದೃಶ್ಯಕಲಾ ವಿಭಾಗದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಮಾಹಿತಿ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಡಿ ಮೀನಾಕ್ಷಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.